ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದುಕು ಎಷ್ಟೇ ನೋಯಿಸಿದ್ದರೂ ಬದುಕಬೇಕಿದೆ, ಮನಸ್ಸು ಎಷ್ಟೇ ನೊಂದಿದ್ದರೂ ನಗಲೇಬೇಕಿದೆ. ಕೈಯ ನೋವುಗಳು, ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ನಮ್ಮ ಜೀವನ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಅಧ್ಯಾಯ 23 ಗುರುಚರಿತ್ರೆಯನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾದನಂ. ಬ್ರಾಹ್ಮಣ ಮನೆಯ ಬರಡೆಮ್ಮೆ ಹಾಲು ಕರೆದ ಸಮಾಚಾರ ಗ್ರಾಮವೆಲ್ಲ ಹರಡಿತು. ಶ್ರೀ ಗುರುಗಳ ದರ್ಶನಕ್ಕೆ ಗ್ರಾಮಾಧಿಕಾರಿಯೊಂದಿಗೆ ಅನೇಕರು ಅಲ್ಲಿಗೆ ಬಂದರು. ನಾವು ವಿರಾಗಿಗಳು, ನೀವು ಇಲ್ಲಿಗೇಕೆ ಬಂದಿರಿ ಎಂದು ಗುರುಗಳು ಕೇಳಲು ಜನರು, ಸ್ವಾಮಿ, ನೀವು ಸಾಮಾನ್ಯರಲ್ಲ, ಭಗವತ್ಪಾದಾರಿಗಳು. ಕೃಪೆಯಿತ್ತು ನಮ್ಮ ಗ್ರಾಮದಲ್ಲೇ ಶಾಶ್ವತವಾಗಿ ನೆಲೆಸಿ ಉದ್ಧರಿಸಬೇಕು. ನಿಮಗಾಗಿ ಬೇಗನೆ ಮಠವೊಂದನ್ನು ನಿರ್ಮಿಸಿಕೊಡುತ್ತೇವೆ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಗುರುಗಳು ಮನಸ್ಸಿನಲ್ಲಿ ಇಂತಹುದೇ ಸಂಕಲ್ಪವಿತ್ತು. ಅವರು ಇದಕ್ಕೆ ಸಮ್ಮತಿಸಿದರು. ಊರಿನ ಪಶ್ಚಿಮ ಭಾಗದಲ್ಲಿದ್ದ ದೊಡ್ಡ ಮನೆಯೇ ಅವರ ಮಠವಾಯಿತು. ಆ ಮನೆಯ ಎದುರಿಗೆ ಪುರಾತನ ಅಶ್ವತ್ಥ ವೃಕ್ಷವೊಂದಿತ್ತು. ಗುರುಗಳ ಚಿತ್ತಕ್ಕೆ ಆ ಮನೆ ಯೋಗ್ಯವಾಗಿದೆ ಎನಿಸಿತು. ಆಗ ಇದ್ದಕ್ಕಿದ್ದಂತೆ ಅಶ್ವತ್ಥ ವೃಕ್ಷದಿಂದ ಭಯಂಕರ ಶಬ್ದ ಹೊಮ್ಮಿತು. ಒಬ್ಬ ಬ್ರಹ್ಮರಾಕ್ಷಸನು ಅವರ ಮುಂದೆ ಕೈ ಜೋಡಿಸಿ ನಿಂತನು. ಆ ಬ್ರಹ್ಮರಾಕ್ಷಸರು, ಸ್ವಾಮಿ, ತಾವು ಅಧಿಕಾರಿಗಳು, ತಮ್ಮ ದರ್ಶನ ಪಾತ್ರದಿಂದಲೇ ನಮ್ಮ ಪಾಪಗಳನ್ನೆಲ್ಲ ನಾಶ ಹೊಂದಿದವು, ದಯಮಾಡಿ ನನ್ನನ್ನು ಉದ್ಧರಿಸಿ ಎಂದು ಪ್ರಾರ್ಥನೆ ಮಾಡ್ಕೊತಾರೆ. ಬ್ರಹ್ಮರಾಕ್ಷಸ ಗೊತ್ತಾಯ್ತಾ? ಅವಾಗ ಗುರುಗಳು ಹೇಳ್ತಾರೆ, ಶ್ರೀ ನರಸಿಂಹ ಸರಸ್ವತಿ ಏತೆಗಳು ಅವರ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು, ನೀನು ಕೃಷ್ಣ ಸಂಗಮದಲ್ಲಿ ಸ್ನಾನ ಮಾಡೋ, ಕೃಷ್ಣ ಸಂಗಮದಲ್ಲಿ ಸ್ನಾನ ಮಾಡಪ್ಪ, ಇದರಿಂದ ನಿನ್ನ ಬ್ರಹ್ಮರಾಕ್ಷಸ ಜನ್ಮ ನಿವಾರಣೆಯಾಗಿ ಮುಕ್ತಿ ದೊರೆಯುವುದು ಎಂದು ಹೇಳ್ತಾರೆ. ಹೀಗೆ ಬ್ರಹ್ಮರಾಕ್ಷಸನಿಗೆ ಪಾಪ ನಿವಾರಣೆಯಾಗಿ ಮುಕ್ತಿ ದೊರೆಯುತ್ತೆ. ಈ ರೀತಿಯಾಗಿ ಆಳುಮನೆ ಶ್ರೀ ಗುರು ಮಠವಾಗಿ ಹೋಯಿತು. ಬ್ರಹ್ಮರಾಕ್ಷಸನಿಗೆ ಮುಕ್ತಿ, ಗಾಣಿಗಾಪುರದ ಜನಕ್ಕೆ ಗುರುಕೃಪೆ ದೊರಕಿತು. ಊರಿನ ಸಕಲ ಜನರೂ ನಿತ್ಯ ಶ್ರೀಮಠಕ್ಕೆ ಬಂದು ಗುರುದರ್ಶನ ಮಾಡಿಕೊಂಡು ಹೋಗ್ತಿರ್ತಾರೆ. ಎಲ್ಲಿ? ಗುರುಗಳನ್ನ ನೋಡೋದಕ್ಕೆ. ಇದೇ ಸಮಯಕ್ಕೆ ಸಮೀಪದ ಕುಂಸಿ ಎಂಬ ಗ್ರಾಮದಲ್ಲಿ ಅಹಂಕಾರಿಯಾಗಿದ್ದ ತ್ರಿವಿಕ್ರಮ ಎಂಬ ಪಂಡಿತ ಇರ್ತಾನೆ. ಆತನು ನರಸಿಂಹಯತಿಗಳ ಜನರನ್ನು ಮೋಸಗೊಳಿಸಿ ಮೋಡಿ ಮಾಡುತ್ತಿದ್ದಾರೆ ಎಂದು ಹರಡಿದನು. ಏನು ಹೇಳ್ತಾನೆ? ಇವರು ಮೋಡಿ ಮಾಡಿ ಜನಗಳನ್ನ ಮೋಸ ಮಾಡ್ತಾಯಿದ್ದಾರೆ ಅಂತ ಆಡ್ತಾನೆ. ಆದರೂ ಜನ ಯಾರೂ ಅದನ್ನು ನಂಬಲಿಲ್ಲ. ಆದರೆ ಶ್ರೀ ಗುರುಗಳು ಅದನ್ನು ಜ್ಞಾನದೃಷ್ಟಿಯಿಂದ ತಿಳಿದರು ಎಂಬಲಿಗೆ ಸರಳ ಶ್ರೀ ಗುರುಚರಿತ್ರೆಯ 23ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಶ್ರೀ ದತ್ತ ಸ್ತವರಾಜ ವಾಸೀಕೂಪ ತಟಾಕಿನಿ ಕಾನನಾರೂಪಣಾನಿ ಚ ಏತತ್ಸರ್ವಂ ಕೃತದತ್ತ ಇತ್ಯಕ್ಷರದ್ವಯಂ. ಇವತ್ತು ನಾವು 23ನೇ ಅಧ್ಯಾಯ ತಿಳ್ಕೊಂಡು ನಾಳೆ 24ನೇ ಅಧ್ಯಾಯನ ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/12/2024 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ಹಗಲು 10:44 ತನಕ ಇರುತ್ತೆ. ನಂತರ ಪಾಡ್ಯ ಬರುತ್ತೆ. ನಕ್ಷತ್ರ ಅನುರಾಧ, ಹಗಲು 2:10, ಮಳೆ ಅನುರಾಧ 4ನೇ ಪಾದ. ರಾಹುಕಾಲ 4:30ರಿಂದ 5:56 ತನಕ ಇದೆ. ಗುಳಿಕ ಕಾಲ 3 ಗಂಟೆ 4 ನಿಮಿಷದಿಂದ 4 ಗಂಟೆ 30 ನಿಮಿಷದ ತನಕ ಇದೆ. ಯಮಂಡ ಕಾಲ 12 ಗಂಟೆ 12 ನಿಮಿಷದಿಂದ 1 ಗಂಟೆ 38 ನಿಮಿಷದ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ.
ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.